ರೈಟ್, ಅತಿಥಿಗಳನ್ನ ಬರಮಾಡಿಕೊಳ್ಳೋಣ. ನಮ್ಮ ಜೊತೆಗೆ ಕಾಂಗ್ರೆಸ್ನ ವಕ್ತಾರರಾಗಿರುವಂತಹ ನಟರಾಜ್ ಗೌಡ ಅವರಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಆ ಪಕ್ಷದಿಂದ ನಮ್ಮ ಜೊತೆಗಿದ್ದಾರೆ ಉಷಾ ಮೋಹನ್. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಜೊತೆಗೆ ಜೆಡಿಎಸ್ನಿಂದ ಗಂಗಾಧರ ಮೂರ್ತಿ ಅವರಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಬಿಜೆಪಿಯಿಂದ ಬರೋರಿದ್ದಾರೆ, ಬರಲಿ, ಆಮೇಲೆ ಮಾತನಾಡಿಸೋಣ. ಮೊದಲಿಗೆ ಆರಂಭ ಮಾಡ್ತೀನಿ ಕಾಂಗ್ರೆಸ್ನಿಂದ. ಭಿನ್ನ ಸ್ವರಗಳು ಆರಂಭದಲ್ಲೇ ಇತ್ತು, ಆದರೆ ಇದು ಆರಂಭಿಕ ಹಂತ. ಯಾಕಂದ್ರೆ ಎಲ್ಲರೂ ಕೂಡ ಭಿನ್ನ ಭಿನ್ನ ಆಲೋಚನೆಯಲ್ಲಿ ಎಲ್ಲರೂ ಪ್ರಬಲ ಫೈಟ್ ಅನ್ನ ನಡೆಸ್ಕೊಂಡೇ ಹೋಗಿದ್ರಿಂದ ಈ ರೀತಿಯ ಅಪಸ್ವರಗಳು ಕೇಳಬಹುದು ಅನ್ನೋದಿತ್ತು. ಆದರೆ ಬಿಜೆಪಿ ಅವತ್ತೇ ಭವಿಷ್ಯ ನುಡಿದಿತ್ತು, ಇದು ಚಿತ್ರಾನ್ನ ಉಪ್ಪಿಟ್ಟಿಗಷ್ಟೇ ಸೀಮಿತ ಅಂತ. ಅವರ ಭವಿಷ್ಯ ನಿಜ ಆಗ್ತಿದ್ಯಾ? ಚಿತ್ರಾನ್ನ ಉಪ್ಪಿಟ್ಟು, ಬಿರಿಯಾನಿ, ಲೋಕಸಭಾ ಚುನಾವಣೆ ಆದಮೇಲೆ ಸ್ವೀಟು ಕೂಡ, ಕೇಸರಿ ಬಾತು ಕೂಡ ನಾವು ತಿಂತೀವಿ, ನಿಮಗೂ ಹಂಚ್ತೀವಿ, ಅದು ರಿಸಲ್ಟ್ ಬರುತ್ತೆ. ಇವತ್ತು ವೆಸ್ಟ್ ಬೆಂಗಾಳಲ್ಲಿ ನಾವು ಲೆಫ್ಟ್ಗಳ ಜೊತೆ, ಎಡಪಕ್ಷಗಳ ಜೊತೆ ಹೊಂದಾಣಿಕೆ ಮಾಡಿಕೊಂಡು TF ಜೊತೆಗೆ ಫೈಟ್ ಮಾಡಿದ್ದೀವಿ. ಅಲ್ಲಿ ಒಂದು ಸಂಕೀರ್ಣವಾದ ವಾತಾವರಣ ಇದೆ. ಅಲ್ಲಿ ಸುಲಭದೇನಲ್ಲ, ನಾವು ಭಾಳ ಸುಲಭ ಇದೆ, ನಾವು ಎಲ್ಲ ಕಡೆ ನಾವು ಹೆಜ್ಜೆ ಇಟ್ಟಿದ ತಕ್ಷಣ ಎಲ್ಲ ಒಪ್ಕೊಂಡ್ಬಿಡ್ತೀವಿ, ಆ ರೀತಿ ಏನಿಲ್ಲ. ಸೀಟ್ ಶೇರಿಂಗ್, ಹಂಚಿಕೆ ವಿಷಯಗಳಲ್ಲಿ ಇಂದು ಚರ್ಚೆಗಳು ಆಗ್ತಾ ಇದ್ದಾವೆ. ಆಮೇಲೆ ಇವನ್ ಪಂಜಾಬಲ್ಲೂ ಕೂಡ ಆಮ್ ಆದ್ಮಿ ಪಾರ್ಟಿ ಕೂಡ ದೆಹಲಿನಲ್ಲಾಗಲಿ, ಯಾಕಂದರೆ ಅವರು ಕೂಡ ರೈಸಿಂಗಲ್ಲಿದ್ದಾರೆ, ಅವರು ಏರುಮುಖದಲ್ಲಿದ್ದಾರೆ. BJP ಇಳಿಮುಖದಲ್ಲಿದೆ, ಆಮ್ ಆದ್ಮಿ ಪಕ್ಷ ಕೂಡ ಏರುಮುಖದಲ್ಲಿದೆ. ಅದನ್ನೇ ಎಚ್ಚರಿಸ್ತಾ ಇರೋದು ಅವ್ರು ನಿಮಗೆ. ನಾವು ಏನು ಮುಖದಲ್ಲಿದ್ದೀವಿ ಅದನ್ನು ಗಮನಿಸ್ಕೊಳ್ಳಿ. ಖಂಡಿತ ಅದನ್ನು ಗಮನಕ್ಕಿರ್ತದೆ. ಕಾಂಗ್ರೆಸ್ ಕೂಡ ಏನು ಇಳಿಮುಖದಲ್ಲಿಲ್ಲ. ಪಂಚರಾಜ್ಯ ಚುನಾವಣೆಗಳ ನಂತರನೂ ಕೂಡ, ವಿಧಾನಸಭಾ ಚುನಾವಣೆಗಳ ನಂತರ ಕಾಂಗ್ರೆಸ್ ಕೂಡ ಇಳಿಮುಖದಲ್ಲಿಲ್ಲ, BJP ಇಳಿಮುಖದಲ್ಲಿದೆ. ನಾವು ಇನ್ನೂ ಚರ್ಚೆಗಳು, ಆರಂಭಿಕ ಚರ್ಚೆಗಳಿದು ನೋಡಿ. ನಾವು ಮುಂಚೆ ಪೈಪೋಟಿ ಮಾಡಿಕೊಂಡೆ, ನಾವು ಆಮ್ ಆದ್ಮಿ ಪಾರ್ಟಿ ಆಗಲಿ ಕಾಂಗ್ರೆಸ್ಸಲ್ಲಿ ಪೈಪೋಟಿನೇ. ಪಂಜಾಬಲ್ಲಿ ಯಾರಿದ್ದಾರೆ? BJP ಇದೆಯಾ? NDA ಇದೆಯಾ? ಇಲ್ಲ. ಅಕಾಲಿ ದಳಕ್ಕೆ ಮತಗಳು ಕಡಿಮೆ ಆಗೋಗಿದೆ. ಆದರೆ ಈ ಸಂಕೀರ್ಣ ವಿಷಯದಲ್ಲಿ ಇನ್ನು ನಮ್ಮ ಹೈಕಮಾಂಡು ಚರ್ಚೆ ಮಾಡಿಕೊಂಡು ಯಾರು ಸೀಟ್ ಶೇರಿಂಗ್ ಏನಾಗಬೇಕು ಅನ್ನೋ ಚರ್ಚೆ ನಡೀತಾ ಇದೆ. ಹಂಗಾಗಿ ಅಲ್ಲಿವರೆಗೂ ಇವೆಲ್ಲ ಸಣ್ಣ ಪುಟ್ಟ ಹೇಳಿಕೆಗಳು ಬರೋದು ಏನು ವಿಷಯನಲ್ಲ. ಅಧೀರ್ ರಂಜನ್ ಚೌಧರಿ ಅವರ ಹೇಳಿಕೆಯನ್ನ ಗಂಭೀರವಾಗಿ ಪರಿಗಣಿಸಬೇಡಿ ಅಂತ ರಾಹುಲ್ ಗಾಂಧಿ ಅವರು ಹೇಳ್ತಾರೆ. ಅದು ಸಣ್ಣ ಪುಟ್ಟನ? ಹೌದು, ಅಧೀರ್ ರಂಜನ್ ಚೌಧರಿ ಅವರು. ಆಲ್ ರೈಟ್. ಮಮತಾ ಬ್ಯಾನರ್ಜಿ ಅವರು ಹೇಳ್ತಾ ಇದ್ದಾರೆ ಅದು ಸಣ್ಣ ಪುಟ್ಟ ಹೇಳಿಕೆನ. ಈಗ ನಾವು ಹೇಳ್ತೀವಿ, ನಾನು ಅದ್ರ ಬಗ್ಗೆ ಬರ್ತೀನಿ. ಇಂಡಿಯಾ ಮೈತ್ರಿಕೂಟಕ್ಕೆ ಸಂಚಾಲಕರು ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು, ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿಕೆ ಕೊಟ್ರೆ ಚರ್ಚೆಗಳಾದ್ಮೇಲೆ ಅವಾಗ ಮಾತ್ರ ಇದು ಗಂಭೀರತೆ ಬರುತ್ತೆ. ಅಲ್ಲ ನಟರಾಜ್ ಗೌಡ್ರೆ, ಇನ್ನೊಂದು ಪ್ರಶ್ನೆ ಮೂಡುತ್ತೆ. ಹಾಗಾದ್ರೆ ಕರ್ನಾಟಕದಲ್ಲಿ JDS ನ ಹೊರಗಡೆ ಇಡೋದಕ್ಕೆ ರಾಜ್ಯ ನಾಯಕರ ಅಭಿಪ್ರಾಯ ಕೇಳಲೇ ಇಲ್ವಾ ನಿಮ್ಮವರು? ರಾಜ್ಯ ನಾಯಕ ಇಲ್ಲಿ ಒಂದು ಕಡೆ ಇಲ್ಲಿ ಪರಿಗಣಿಸ್ತೀರಾ, ಇನ್ನೊಂದು ಕಡೆ ಅಲ್ಲಿ ಲೀಡರ್ಗಳು ಹೇಳಿದಾಗ ಅದಕ್ಕೆ ಲೆಕ್ಕಕ್ಕಿಲ್ಲ ಅಂತೀರಾ? ಇಲ್ಲ, ನಮಗೆ ರಾಜ್ಯದಲ್ಲಿ ಏನಾಗಿದೆ ಅಂದ್ರೆ JDS ತುಂಬಾ ಒಳ ಒಪ್ಪಂದಗಳು BJP ಜೊತೆ. ಅದನ್ನ ನೀವು CP ಯೋಗೇಶ್ವರ್ ಬಹಿರಂಗ ಮಾಡಿ ನೀವು ನೋಡಿದ್ದೀರಿ. ಅವ್ರ ಏಕೈಕ ಉದ್ದೇಶ ಏನು ಗೊತ್ತಾ? ಒಪ್ಪಂದಗಳು ಅವ್ರದ್ದು ಏನೇ ಇರ್ಬೋದು, ಅಭಿಪ್ರಾಯವನ್ನ ರಾಜ್ಯ ನಾಯಕರಿಗೆ ಕರ್ನಾಟಕದಲ್ಲಿ ಕೇಳ್ತಾರೆ, ಬೇರೆ ಸ್ಟೇಟ್ಗಳಲ್ಲಿ ಕೇಳಂಗಿಲ್ಲ ಅಂತ ಏನಾದ್ರು ರೂಲ್ಸ್ ಇದೆಯಾ? ಅಲ್ಲೂ ಕೇಳ್ತಾರೆ. ಏನ್ ಗೊತ್ತಾ, ಅಭಿಪ್ರಾಯಗಳು ಈ ತರ ಬರ್ಬೋದು ಅಷ್ಟೇ ಹೊರತು. ಈಗ ಅಧೀರ್ ರಂಜನ್ ಚೌಧರಿ ಚುನಾವಣೆ ನಿಲ್ಲಲ್ವಾ? ನಿಲ್ತಾರೆ. ಕ್ಯಾಂಪೇನ್ಗೆ ಹೋಗಲ್ವಾ? ಹೋಗ್ತಾರೆ. ಅವರು ಸಂಘಟನೆ ಮಾಡ್ತಾರೆ, ಚುನಾವಣೆ ನಿಂತು ಗೆದ್ದು ಪಾರ್ಲಿಮೆಂಟ್ಗೆ ಬರ್ತಾರೆ. ಆದರೆ ಅಲ್ಲಿವರೆಗೂ ಬರುವಂತ ಈ ಭಿನ್ನಮತಗಳು ಅಥವಾ ಏನು ಹೇಳಿಕೆಗಳಿದಾವಲ್ಲ, ಅದು ಗಂಭೀರವಾದ ಪರಿಣಾಮ ಬೀರಲ್ಲ. ಮಾನ್ಯ ಖರ್ಗೆ ಅವರು, ಯಾಕಂದ್ರೆ ಸಂಚಾಲಕರು ಅವರು, ಮಾನ್ಯ ಖರ್ಗೆ ಅವರು, ಅವರೇ ಇವರೆಲ್ಲವನ್ನ ಚರ್ಚೆ ಮಾಡಿ ಯಾರ ಸೀಟ್ ಎಷ್ಟು ಅಂತ ತರಬೇಕಾದ್ರೆ. ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ್ ಖರ್ಗೆ ಒಪ್ಪಿಟ್ರೆ ಮುಗೀತು, ಲೋಕಲ್ ಅಲ್ಲ ಏನು ಒಪ್ಪಬೇಕಾಗಿಲ್ಲ ಅಂತ ನಿಮ್ಮ ಅರ್ಥ? ಅವ್ರನ್ನ ಚರ್ಚೆ ಮಾಡ್ತಾರೆ. ಯಾಕಂದ್ರೆ ನಾನು ಹೇಳಿದ ಅಲ್ಲಿ ಸಂಕೀರ್ಣವಾಗಿದೆ, ನಾವು ಇಬ್ಬರು ಪೈಪೋಟಿ ಮಾಡ್ತಾರೆ. ಈ ರಾಷ್ಟ್ರೀಯ ಪಕ್ಷ ಅನ್ನುವಂತಹ ಹೆಡ್ ವೇಟ್ ಏನಿದೆ ಅದನ್ನು ಫಸ್ಟ್ ಕಾಂಗ್ರೆಸ್ ಇಳಿಸ್ಕೊಳ್ಬೇಕು ಅನ್ನೋದೇ ಕೆಲವು ಕಡೆಗಳಲ್ಲಿ ಕೇಳಿ ಬರ್ತಾ ಇರೋದು ಪ್ರತಿಪಕ್ಷಗಳಿಂದ. ನಮ್ದು ಎಲ್ಲರ ಮೂಲ ಉದ್ದೇಶ ಏನ್ ಗೊತ್ತಾ? 2024 ಚುನಾವಣೆ ಗೆಲ್ಲಬೇಕು ಅನ್ನೋದೇ ಮೂಲ ಉದ್ದೇಶ. ಆದೊಳಗೆ ಮಂಥನ ಆಗಬೇಕಾದಾಗ ಈ ಸಣ್ಣ ಪುಟ್ಟ ಪಾಯಿಂಟಿಗೆ ಬರ್ತೀನಿ. ಮೇಡಮ್ ಪ್ಲೀಸ್, ಫಸ್ಟ್ ರಿಯಾಕ್ಷನ್. ಮೊದಲನೇದಾಗಿ ಇವತ್ತು ನೀವೇನು ಚರ್ಚೆನ ಕೇಳ್ತಿದ್ದೀರಲ್ಲ, INDA ಒಕ್ಕೂಟದಲ್ಲಿ ಛಿದ್ರ ಅಂತ ಹೇಳಿ, ನಾನು ಹೇಳೋದಾದರೆ ಖಂಡಿತವಾಗ್ಲೂ ಇಲ್ಲ. ಯಾಕೆ ಅಂತ ಹೇಳಿದ್ರೆ LK ಅದ್ವಾನಿ ಅವರು ರಾಮ ಮಂದಿರದ ಒಂದು ಇನಾಗ್ರೇಷನ್ಗಾಗಿರ್ಬೋದು ಅಥವಾ ಶಂಕುಸ್ಥಾಪನೆಗೆ ಹೋಗಲಿಲ್ಲ. ಹಾಗೆ ಅಂತ ಹೇಳಿದ್ರೆ BJPಯಲ್ಲಿ ಏನು ಛಿದ್ರದ ಸೂಚನೆ ಬಂದಿದೆಯಾ? ಮತ್ತು ಇನ್ನೊಂದು ವಿಚಾರ ಹೇಳಬೇಕು ಅಂದರೆ, ಪ್ರತಿದಿನ ಬೆಳಿಗ್ಗೆ ಸುಬ್ರಹ್ಮಣ್ಯ ಸ್ವಾಮಿ ಅವರು BJPಯಲ್ಲಿ ಸ್ವತಃ ತನ್ನ ಪಕ್ಷದ ನರೇಂದ್ರ ಮೋದಿ ಅವರ ವಿರುದ್ಧನೇ ಟ್ವೀಟ್ ಮಾಡ್ತಿರ್ತಾರೆ. ಹಾಗೆ ಅಂತ ಹೇಳಿದ್ರೆ BJPಯಲ್ಲಿ ಅದು ಛಿದ್ರ ಅಂತ ಬರ್ತದ? ಇವತ್ತು ಇಲ್ಲಿ ಬಂದಿರುವಂಥ ವಿಚಾರಗಳು ಸೀಟ್ ಶೇರಿಂಗ್ ವಿಚಾರಗಳಲ್ಲಿ ಇನ್ನೂ ಸಹ ಮಾತುಕತೆಗಳು ಆಗ್ತಾ ಇದ್ದಾವೆ. ಒಂದ್ ನಿಮಿಷ. ಹಾಗಿರ್ಬೇಕಾದ್ರೆ ಇವತ್ತು ನಮ್ಮ ಪಕ್ಷದ ಆಮ್ ಆದ್ಮಿ ಪಕ್ಷದ ಪಂಜಾಬಿನ ಮುಖ್ಯಮಂತ್ರಿಗಳು ಪಂಜಾಬಿನಲ್ಲಿ 13 ಸೀಟು ನಾವು ಸ್ಪರ್ಧೆ ಮಾಡ್ತೀವಿ ಅಂತ ಏನು ಅರ್ಥ ಏನು ಅಂತ ಹೇಳಿದ್ರೆ, ಪಂಜಾಬಲ್ಲಿ ಇರುವಂತಹ ಪ್ರಮುಖ ಪಕ್ಷಗಳು ಅಂತ ಹೇಳಿದ್ರೆ SAD ಕಾಂಗ್ರೆಸ್, ಅಲ್ಲಿ BJP ತನ್ನ ಅಸ್ತಿತ್ವ ಇಟ್ಕೊಂಡಿಲ್ಲ. ಹಾಗಿರ್ಬೇಕಾದ್ರೆ ನೇರವಾಗಿ ಅಲ್ಲಿ ಸಾಮರ್ಥ್ಯವಾಗಿ ಗೆಲ್ಲುವಂತಹ, ಈಗ ನಾವು ಬಹುಮತದಿಂದ ಅಲ್ಲಿ ರಾಜ್ಯವನ್ನ ತಗೊಂಡಿದ್ದೀವಿ. ಹಾಗಿರ್ಬೇಕಾದ್ರೆ ಅಲ್ಲಿ ಪ್ರಾದೇಶಿಕವಾಗಿ ನಮಗಲ್ಲೊಂದು ಹೋಲ್ಡ್ ಇದೆ. ಸೊ ಖಂಡಿತವಾಗ್ಲೂ ಅಲ್ಲಿರುವಂತಹ
ಮುಖ್ಯಮಂತ್ರಿಗಳು ಆ ಒಂದು ಎಲೆಕ್ಷನ್ ಆ ಹೋಲ್ಗೆ ಕಾಂಗ್ರೆಸ್ ಡ್ಯಾಮೇಜ್ ಮಾಡ್ತಾ ಇದೆ, ಅಡ್ಡಿ ಆಗ್ತಾ ಡ್ಯಾಮೇಜ್ ಇದೆ. ಅಂತ ಅಲ್ಲ. ನಾವು ಕಾಂಗ್ರೆಸ್ನಲ್ಲೂ ಇಲ್ಲಿ ನಾವು ಕಡೆಗಣಿಸ್ತಿಲ್ಲ. ಯಾಕೆ ಅಂತ ಹೇಳಿದ್ರೆ ಅವರು ಸಹ ಇವತ್ತು 45ಕ್ಕಿಂತ ಹೆಚ್ಚು ಸೀಟ್ಗಳನ್ನ ಇಟ್ಕೊಂಡಿದ್ದಾರೆ. ಸೊ ಹಾಗೆ ಅಂತ ಹೇಳಿದ್ರೆ ಒಕ್ಕೂಟ ನಾವು ಏನಕ್ಕೆ ಮಾಡ್ಕೊಂಡಿದೀವಿ, ವಾಟ್ ಇಸ್ ದ ಮೇನ್ ಅಜೆಂಡಾ? ಪ್ರಜಾತಂತ್ರದ ವ್ಯವಸ್ಥೆಯನ್ನು ಉಳಿಸ್ಕೋಬೇಕಾಗಿದೆ. ಹಾಗಾಗಿ INDA ಒಕ್ಕೂಟವನ್ನ ಮಾಡಿದೀವಿ. ಎಲ್ಲೂ ಸಹ ನಾವು ಒಕ್ಕೂಟದಿಂದ ಹೊರಗೆ ಬಂದಿದೀವಿ ಅಂತ ಹೇಳ್ತಿಲ್ವಲ್ಲ. ಸೀಟ್ ಶೇರಿಂಗ್ ವಿಚಾರದಲ್ಲಿ ದೊಡ್ಡ ದೊಡ್ಡ ನಾಯಕರು ಒಂದ್ ನಿಮಿಷ ಇಲ್ಲ ನಮ್ಮ ಒಕ್ಕೂಟದಲ್ಲಿ ಸಾಕಷ್ಟು ಪ್ರಬಲ ನಾಯಕರು ಇವತ್ತಿದ್ದಾರೆ. ಹೆಚ್ಚು ಪ್ರಾದೇಶಿಕ ಪಕ್ಷಗಳು, ರಾಷ್ಟ್ರೀಯ ಪಕ್ಷ, ಆಮ್ ಆದ್ಮಿ ಪಕ್ಷದ ನಾಯಕರು ಇವತ್ತಿದ್ದಾರೆ. ಅವರೆಲ್ಲರೂ ಸೇರಿದಾಗ ಏನಾಗುತ್ತೆ, ಬಿಜೆಪಿ ಅವರಿಗೆ ಒಂದು ಕಡೆ ಹೆದರಿಕೆ. ದಿಸ್ ಇಸ್ ಆಲ್ ಪ್ರಾಪಗಂಡಾ ವಾಟ್ ದೇ ಆರ್ ಕ್ರಿಯೇಟಿಂಗ್. ಇನ್ನೂ ಸಹ ಒಫಿಷಿಯಲ್ ಆಗಿ ನಾವು INDA ಒಕ್ಕೂಟದಿಂದ ಹೊರಗೆ ಬಂದಿದೀವಿ ಅಂತ ಹೇಳಿಲ್ಲ. ಸೀಟಿನ ವಿಚಾರದಲ್ಲಿ ಕೆಲವು ಮನಸ್ತಾಪಗಳಿದಾವೆ, ಅದನ್ನ ಸರಿ ಮಾಡ್ಕೊಳ್ಳುವಂತಹ ಶಕ್ತಿಯೂ ಸಹ ಇದೆ. ದೊಡ್ಡ ದೊಡ್ಡ ನಾಯಕರು ಸೇರಿದಾಗ ನಾವು ಒಂದು ಹೆಲ್ದಿ ಕಾಂಪಿಟೇಷನ್ ಬರ್ತದೆ. ನಾವು ಕಾಂಪಿಟೇಷನ್ ಏನಕ್ಕೆ ಮಾಡ್ತಿದ್ವಿ? ನಮ್ಮ ಅಸ್ತಿತ್ವ, ನಮ್ಮ ಭಾರತ ದೇಶವನ್ನ ಉಳಿಸ್ಕೊಳ್ಬೇಕು ಅಂತ. ನಾವು ಒಂದು ಫೆಡರಲ್ ಸ್ಟ್ರಕ್ಚರ್ ಉಳಿಸ್ಕೋಬೇಕು, ಒಂದ್ ಸ್ವಲ್ಪ ದ್ವಂದ್ವದಲ್ಲಿ ಇದ್ದೀರಾ ಅಂತ ಹೇಳಿ. ನಾವು ಖಂಡಿತ ದ್ವಂದ್ವದಲ್ಲಿ ಇಲ್ಲ. ಅಡ್ವಾಣಿ ಅವರನ್ನ ಮಾರ್ಗದರ್ಶಕರು ಅಂತ ಸೈಡಿಗೆ ಸರಿಸಾಗಿದೆ ಅಂತ ಬಿಜೆಪಿ ಹೇಳ್ತಾ ಇದ್ದಾರೆ. ಸುಬ್ರಹ್ಮಣ್ಯ ಸ್ಥಾನ ಏನಿದೆ, ಸುಬ್ರಹ್ಮಣ್ಯ ಸ್ವಾಮಿ ಅವ್ರದ್ದು ಯಾವ ಸ್ಥಾನ ಅನ್ನೋದು ಅವ್ರು ಹೇಳ್ತಾ ಇದ್ದಾರೆ. ಹಾಗಾದ್ರೆ ಭಗವಂತ್ ಮಾನ್ ಅವ್ರನ್ನ ನೀವು ಆ ಒಂದು ಇದರಲ್ಲಿ ಇಟ್ಟಿದ್ದೀರಾ, ಸೈಡಿಗೆ ಸರಿಸಿದ್ದೀರಾ, ಪರಿಗಣನೆ ಮಾಡಬಾರ್ದಾ? ಸ್ವತಃ ಅರವಿಂದ್ ಕೇಜ್ರಿವಾಲ್ ಅವರನ್ನು ಸಹ ನಾವು ಸಂಪರ್ಕ ಮಾಡಿದೀವಿ ಅಂತ ಹೇಳ್ತಾರೆ. ದೊಡ್ಡವರು ಹಿರಿಯರು ಇವಾಗೆಲ್ಲ ಕೂತ್ಕೊಳ್ತಾರೆ, ಮಾತಾಡ್ತಾರೆ. ಹಾಗಿರ್ಬೇಕು ನಮ್ಮ ಪ್ರಾದೇಶಿಕ ನಾಯಕರು ಹೆಚ್ಚು ಇದ್ದಾರೆ. ಆದ್ರೆ ಬಿಜೆಪಿಯಲ್ಲಿ ಹೆಂಗ್ ಗೊತ್ತಾ, ಒಬ್ರೆ ಲೋಕಲ್ ಎಲೆಕ್ಷನ್ ಇಂದ, ಮುನಿಸಿಪಲ್ ಎಲೆಕ್ಷನ್ ಇಂದ, MLA ಎಲೆಕ್ಷನ್ ಇಂದ MP ವರೆಗೂ ಅದರ ಶಿಸ್ತು ವಿರೋಧ ಪಕ್ಷದ ನಾಯಕರನ್ನ ಆಯ್ಕೆ ಮಾಡೋದಕ್ಕೆ ಅವ್ರು ಎಷ್ಟು ಸಮಯ ತಗೊಂಡ್ರು. ಅಂತ ಶಿಸ್ತಿನ ಪಕ್ಷನ ಏನ್ ಹೇಳ್ತೀರಾ ಮೇಡಮ್? ಮಣಿಪುರಲ್ಲಿ ಎಂತ ಧೋರಣೆ ನಡೀತಿದೆ, ಅದು ಶಿಸ್ತಿನ ಪಕ್ಷನ? ಅದ್ರ ಬಗ್ಗೆ ಮಾತಾಡಿದ್ರ? ಇಡೀ ನಮ್ಮ ಇತಿಹಾಸದಲ್ಲೇ ಎಷ್ಟು ಒಂದು ಪಾರ್ಲಿಮೆಂಟ್ ಅಲ್ಲಿ 143 ಮಂದಿ ಸಂಸದರನ್ನ ಹೊರಗಾಕಿದ್ದಾರೆ. ಇದು ಶಿಸ್ತಿನ ಪಕ್ಷ ನಡ್ಕೊಳ್ಳೋ ರೀತಿನ ಹೇಳಿ? ರೈಟ್ ಸರ್. ಗಂಗಾಧರ್ ಮೂರ್ತಿ ಸರ್, ಇದು ಸೆಟ್ ಬ್ಯಾಕ್ ಆದ್ರೂ ಕೂಡ ಇದು ಸೆಟ್ ಬ್ಯಾಕ್ ಅಲ್ಲ ಅನ್ನುವಂತಹ ಆತ್ಮವಿಶ್ವಾಸ ಇನ್ನೂ ಕೂಡ ಸರಿ ಹೋಗೋ ಹಂತದಲ್ಲಿದೆ ಅಂತ ಅವ್ರು ಹೇಳ್ತಾರೆ. ಸೊ ನಿಮ್ಮ ಮೊದಲ ಪ್ರತಿಕ್ರಿಯೆ? ಇದು ಫಸ್ಟ್ ಸ್ಟೆಪ್ ಏನಲ್ಲ. ಯಾವಾಗ ಮಮತಾ ಬ್ಯಾನರ್ಜಿಯವರು, ಕೇಜ್ರಿವಾಲ್ ಅವರು ಒಂದು ಲಾಸ್ಟ್ ಸಭೆಗೆ, NDA ಸಭೆಗೆ ಬರಲಿಲ್ವೋ, ಅದರ ಇಂಡಿಕೇಶನ್ ಇದೇ ಇತ್ತು. ನೋಡಿ, ಕಾಂಗ್ರೆಸ್ ಪಾರ್ಟಿ ದೇಶದಲ್ಲಿ ಯಾರ ನಂಬಿಕೆಯನ್ನು ಉಳಿಸ್ಕೊಂಡಿಲ್ಲ. ಅತಿ ಹೆಚ್ಚು ಈ ದೇಶದಲ್ಲಿ 50-60 ವರ್ಷದಿಂದ ಅಧಿಕಾರ ಮಾಡಿರೋ ಸಂದರ್ಭದಲ್ಲಿ ಅತಿ ಹೆಚ್ಚು ಏನಾದರೂ ಯಾರಿಗಾನ ತೊಂದರೆ ಕೊಟ್ಟಿದ್ರೆ ಅವರು ಪ್ರಾದೇಶಿಕ ಪಕ್ಷಗಳನ್ನು ಮುಗಿಸಾಕಿ ಪ್ರಾದೇಶಿಕ ನಾಯಕತ್ವನೂ ಮುಳುಗಿಸಾಕಿದೆ. ಕಾಂಗ್ರೆಸ್ನಲ್ಲೇ ಪ್ರಾದೇಶಿಕ ನಾಯಕತ್ವಗಳಿತ್ತು, ಕಾಂಗ್ರೆಸ್ ಪಾರ್ಟಿಯಲ್ಲೇ. ಉದಾಹರಣೆಗೆ ಹೇಳ್ಬೇಕಾದ್ರೆ ದೇವರಾಜ್ ಅರಸು, ಅದಾದಮೇಲೆ ಆಂಧ್ರದಲ್ಲಿ ರಾಜಶೇಖರ್ ರೆಡ್ಡಿ, ಭಾಳ ದೊಡ್ಡ ದೊಡ್ಡ ನಾಯಕರ ಹೆಸರು ಹೇಳ್ಬೋದು ನಾವು. ಅವ್ರನ್ನೆಲ್ಲರೂ ಅವ್ರ ಪಾರ್ಟಿಯಲ್ಲೇ ಕಾಂಗ್ರೆಸ್ ಪ್ರಾದೇಶಿಕ ನಾಯಕತ್ವನ ಮುಗಿಸಾಕಿದೆ. ಅದರ ಜೊತೆಗೆ ದೇಶದ ಎಲ್ಲ ಪ್ರಾದೇಶಿಕ ಪಕ್ಷಗಳನ್ನು ಮುಗಿಸಾಕಿದ ಕೀರ್ತಿ ಯಾರಿಗಾದರೂ ಇದೆ, ಅದು ಕಾಂಗ್ರೆಸ್ ಪಾರ್ಟಿಗೆ. ಅದಕ್ಕೆ ಆ ಕಾಂಗ್ರೆಸ್ ಪಾರ್ಟಿಗೆ ಇಂಥ ದುಸ್ಥಿತಿ ಬಂದಿರೋದು. ದೇಶದ ಇತಿಹಾಸದಲ್ಲಿ ಅವ್ರು ಯಾವತ್ತೂ 50 ಕೆಳಗಡೆ ಇಳದೇ ಇರಲಿಲ್ಲ. 450 ಕರ್ನಾಟಕದಲ್ಲಿ ನಿಮ್ಮನ್ನು ಮುಗಿಸಿದ್ರ 100%. ಅದರಲ್ಲೇ ನೋ ಡೌಟ್. ಒಂದೇ ನಿಮಿಷ, ನಾನಿನ್ನು ಕರ್ನಾಟಕത്തെ ತಗೊಳ್ಬೇಕಾದ್ರೆ 1978ರಿಂದ ದೇವೇಗೌಡರು ಜನತಾ ಪಕ್ಷದ ಅಧ್ಯಕ್ಷರು 72 ಸೀಟ್ ಗೆಲ್ತಾರೆ. 83ಕ್ಕೆ ಬರೋ ಅಷ್ಟೊತ್ತಿಗೆ 12 ಜನ ಬಿಟ್ಟು ಇನ್ನು ಮಿಕ್ಕಿದೆಲ್ಲ ಕಾಂಗ್ರೆಸ್ ಕರ್ಕೊಂಡು ಹೋಗ್ತಾರೆ. ಈ ಪಕ್ಷ ಕರ್ನಾಟಕದಲ್ಲಿ ಏನಾದರೂ ಕಾಂಗ್ರೆಸ್ ಉಳ್ಕೊಂಡಿದೆ ಅಂದರೆ ಜನತಾ ಪರಿವಾರದ ನಾಯಕರಿಂದನೇ ಹೊರತು ಕಾಂಗ್ರೆಸ್ ನಾಯಕರಿಂದ ಅಲ್ಲ. ಎಣಿಸ್ಕೆ ಸಮೇತ ಹೇಳಬಲ್ಲೆ ನಾನು. MLAಗಳು ಎಷ್ಟು ಜನ ಇದ್ದಾರೆ, ಕಾರ್ಪೊರೇಟರ್ಗಳು ಎಷ್ಟು ಜನ ಇದ್ದಾರೆ, MP ಗಳು ಎಷ್ಟು ಜನ ಇದ್ದಾರೆ, ಮಂತ್ರಿಗಳು ಎಷ್ಟು ಜನ ಇದ್ದಾರೆ, ಈ ರಾಜ್ಯದ ಮುಖ್ಯಮಂತ್ರಿ ಯಾರು? ಇದೆಲ್ಲ ಕಾಂಗ್ರೆಸ್ಸಿನ ಕುತಂತ್ರ. ಕಾಂಗ್ರೆಸ್ಸು ಇಡೀ ದೇಶದಲ್ಲಿ ರೀಜನಲ್ ಪಾರ್ಟಿಗಳನ್ನ ಹೊಡೆಯೋಕ್ಕೋಗಿ ಒಂದು ಸೈಡ್ ಭಾರತೀಯ ಜನತಾ ಪಾರ್ಟಿ ಬೆಳೀತಾ ಇದೆ ಅನ್ನೋ ಗಮನನೇ ಇರಲಿಲ್ಲ ಅವರಿಗೆ. ಭಾರತೀಯ ಜನತಾ ಪಾರ್ಟಿ ಒಂದು ಸೈಡಲ್ಲಿ ಬೆಳೀತಾನೆ ಇತ್ತು. ಅದನ್ನ ಕಂಟ್ರೋಲ್ ಮಾಡಿ ಇವರು ನಿಜವಾದ ಒಂದೇ ನಿಮಿಷ ಕಂಪ್ಲೀಟ್ ಮಾಡ್ತೀನಿ. ನಾವು ನಮ್ಮನ್ನು ಮುಳುಗಿಸೋ ರಭಸದಲ್ಲಿ ಇವರು ಭಾರತೀಯ ಜನತಾ ಪಾರ್ಟಿ 80ರಿಂದ ಬೆಳೀತಾ ಬರ್ತಾ ಇತ್ತು ಒಂದು ಅಜೆಂಡಾ ಇಟ್ಕೊಂಡು. ಯಾವುದು ಹಿಂದುತ್ವ ಮತ್ತು ರಾಮ ಮತ್ತೊಂದೆಲ್ಲ ಇಟ್ಕೊಂಡು, ದೇಶಭಕ್ತಿ ಇಂಥವೆಲ್ಲ ಇಟ್ಕೊಂಡು. ಇವರು ಅದನ್ನು ಮುಟ್ಲೇ ಇಲ್ಲ. ಫಸ್ಟ್ ಈ ರೀಜನಲ್ ಲೀಡರ್ಗಳನ್ನ ಹೊಡೆದಾಕನ ಅಂತೇಳಿ ಹೊಡೆದ್ರು. ನೀವು ನೋಡಿ ತಮಿಳ್ನಾಡಿಗೆ ಹೋಗಿ 1 ಟರ್ಮು ADMK ಜೊತೆ ಇರ್ತಾರೆ, 1 ಟರ್ಮು DMK ಜೊತೆ ಇರ್ತಾರೆ. ಇವರು ಅವಕಾಶವಾದಿಗಳಲ್ವಾ? ಕರ್ನಾಟಕದಲ್ಲೇ ನೀವು 78ರಿಂದ 83 ಉದಾಹರಣೆ ಕೊಡಬಲ್ಲೆ, 89 ಕೊಡಬಲ್ಲೆ,
ಮತ್ತೆ ಭಾಳ ದೂರ ಹೋಗೋದು ಬೇಡ. ಹೋದ ಸಲ ಏನಾಯಿತು, 2004 ನಾವು ಇವ್ರಿಗೆ ಮುಖ್ಯಮಂತ್ರಿ ಬಿಟ್ಕೊಟ್ವಿ. ಈ 140 ಗೆದ್ದಿದ್ದಂಥ SM ಕೃಷ್ಣ ಅವರು 65ಕ್ಕೆ ಬಂದು ನಿಂತ್ಕೊಂಡ್ರು. ನಾವು 59 ಗೆದ್ದಿದ್ವಿ, ಆದರೂ ಮುಖ್ಯಮಂತ್ರಿ ಇವ್ರಿಗೆ ಬಿಟ್ಕೊಟ್ವಿ. ಬಿಟ್ಕೊಟ್ರೆ ಏನು ಮಾಡಿದ್ರು, ಒಂದೇ ವರ್ಷದಲ್ಲಿ ಸಿದ್ದರಾಮಯ್ಯ ಟೀಮ್ನ ಹೊಡೆದು ಅವ್ರು ಕಾಂಗ್ರೆಸ್ ಕರ್ಕೊಂಡೋದ್ರು. ಅದಾದ್ಮೇಲೆ MP ಪ್ರಕಾಶ್ ನೀವೇ explain ಮಾಡಿದ್ರಂತೆ. ಒಂದೇ ನಿಮಿಷ, MP ಪ್ರಕಾಶ್ ಟೀಮ್ 17 ಜನ ಟೀಮ್ ಕರ್ಕೊಂಡೋದ್ರು. 59ರಲ್ಲಿ 17 ಒಂದು 10 27 ಜನ ಕರ್ಕೊಂಡೋದ್ರು. ಮತ್ತೆ ಬಿಟ್ಟು ಬರ್ತಾರೆ. 2000 ಒಂದ್ ನಿಮಿಷ ಕೇಳಿ. See, ಯಾಕೆ ಈಗ ಮಮತಾ ಬ್ಯಾನರ್ಜಿ ಮತ್ತೊಬ್ಬರೆಲ್ಲ ಬಿಟ್ಟು ಹೋಗ್ತಾ ಇದ್ದಾರೆ ಅಂದ್ರೆ, ಈ ಕಾಂಗ್ರೆಸ್ ಹೆಂಗೆ ನೋಡಿ, ಕರ್ನಾಟಕದಲ್ಲಿ ಗೆಲ್ಲೋದಕ್ಕಿಂತ ಮುಂಚೆ ಈ ಕೇಜ್ರಿವಾಲ್ ಅವರು ಮತ್ತೆ ಮಮತಾ ಬ್ಯಾನರ್ಜಿ ನಿತೀಶ್ ಹೇಳ್ದಂಗೆ ಕೇಳ್ತಾ ಇದ್ರು. ಕರ್ನಾಟಕದ ಗೆದ್ದಿದ ತಕ್ಷಣ ಇವ್ರಿಗೆ ಏನು ವೆಸ್ಟ್ ಸ್ಟ್ಯಾಂಡಲ್ಲಿ ಏನು ವೀರಾವೇಶದ ಸಭೆ, ದೊಡ್ಡ ಸಭೆ, ಅಲ್ಲೇ ದೊಡ್ಡಣ್ಣ ಆಗ್ಬಿಟ್ರು. ಎಲ್ಲ ರೀಜನಲ್ ಪಾರ್ಟಿಗಳನ್ನು ಕಂಟ್ರೋಲ್ ತೊಗೊಳಕ್ಕೆ ನೋಡಿದ್ರು. ಅವರು ನೋಡಿದ್ರು, ಯಾಕೆಂದರೆ ಅವ್ರವ್ರ ಸ್ಟೇಟಲ್ಲಿ ಭಾಳ ಸ್ಟ್ರಾಂಗ್ ಇದ್ದಾರೆ. ಮಮತಾ ಬ್ಯಾನರ್ಜಿ ಇಲ್ದಲ್ಲಿ ಇವ್ರದ್ದು ಏನೂ ನಡೆಯೋದೇ ಇಲ್ಲ ಅವ್ರದ್ದು. ಅಲ್ಲಿ ಮಮತಾ ಬ್ಯಾನರ್ಜಿ ಯಾಕೆ ಬಿಟ್ಟೋಗಿದ್ದು, ಆ ವೆಸ್ಟ್ ಬೆಂಗಾಳಲ್ಲಿ ದಿನನಿತ್ಯ ಆ PCC ಪ್ರೆಸಿಡೆಂಟ್ ಮಮತಾ ಬ್ಯಾನರ್ಜಿ ಮೇಲೆ ಅಟ್ಯಾಕ್ ಮಾಡ್ತಾನೆ. ನೀವು ಇಂಡಿಯಲ್ಲಿ ಇದ್ದೀರಲ್ವಾ, ಇಂಡಿಯಾದಲ್ಲಿ ಇದ್ದೀರಲ್ವಾ, ಯಾಕಲ್ಲ ಅಟ್ಯಾಕ್ ಮಾಡ್ತೀರಿ? ನಾನು ಹೇಳೋದು, ನೀವು MP ಚುನಾವಣೆನೇ ಗುರಿ, ಒಗ್ಗಟ್ಟೆ ನಮ್ಮದು ಅಂತ ಅನ್ನೋಂಗಿದ್ರೆ ಸಣ್ಣ ಪುಟ್ಟ ತಪ್ಪುಗಳನ್ನ ಒಳಗಡೆ ಅಡ್ಜಸ್ಟ್ ಮಾಡ್ಕೋಬೇಕು ನೀವು. ಈ ಹಂಗಲ್ಲ ಇವರು ಒಳಗಡೆ ಹೋಗೋವರೆಗೂ, ಕೈಗೆ ಸಿಗೋವರೆಗೂ ನೋಡ್ತಾರೆ. ಗ್ರಿಪ್ ಕೈಗೆ ಸಿಕ್ತು ಅಂದರೆ ಎಲ್ಲರ ತಲೆ ಮೇಲೆ ಕುತ್ಕೊತಾರೆ. ಸಾಧ್ಯವಾರ ಯಾರ ಶಕ್ತಿ ಇಲ್ದಿರೋನಾದ್ರೆ ಮುಳುಗಿಸ್ತಾರೆ. ಇಂಥ ಪರಿಸ್ಥಿತಿ ಹಿಂಗ್ ಮಾಡಕ್ ಹೋಗಿ ಕಾಂಗ್ರೆಸ್ ಈ ಪರಿಸ್ಥಿತಿಗೆ ಬಂದಿಲ್ಲ. ಈಗೂ ಗೊತ್ತಾಗುತ್ತೆ, ಏನಾಗಿದೆ ಗೊತ್ತಾ, ಈಗೂ ಗೊತ್ತಾಗುತ್ತೆ. ಪ್ರಾದೇಶಿಕ ಪಕ್ಷಗಳನ್ನ ಯಾರಾದ್ರೂ ಆಪೋಷಣೆ ತಗೊಂಡಿದ್ರೆ ಅದು ಬಿಜೆಪಿ, ಆಮೇಲೆ ತಾವೇ ಕೂಡ ಸರೆಂಡರ್ ಆಗಿದ್ದೀರಿ. ತಾವೇ ಸರೆಂಡರ್ ಆಗಿದ್ದೀರಿ. ಈಗ ಮಹಾರಾಷ್ಟ್ರದಲ್ಲಿ ಶಿವಸೇನೆ ಹೊಡೆದವ್ರು ಯಾರು? ಬಿಜೆಪಿಗರು ಏನ್ ಹೊಡೆದಿದ್ದಾರೆ? ಶಿವಸೇನೆ ಹೊಡೆದ ಅಲ್ಲ, ಶಿವಸೇನೆ ಎರಡು ಭಾಗ ಮಾಡಿರೋದು, ಎರಡು ಭಾಗ ಮಾಡಿರೋದು ಶಿವಸೇನೆ. ಆಮೇಲೆ ಎನ್ಸಿಪಿನ ಎರಡು ಭಾಗ ಮಾಡಿ ಕರ್ನಾಟಕದಲ್ಲಿ ಆಪರೇಷನ್ ಕಮಲ ಮಾಡಿ 2 ಸಲ ಕುದುರೆ ವ್ಯಾಪಾರ ಮಾಡಿ ಅಧಿಕಾರಕ್ಕೆ ಬಂದವ್ರಿಗೆ ನೀವು ಸರೆಂಡರ್ ಆಗಿ ಅವ್ರ ಪರವಾಗಿ ನಿಂತ್ಕೊಂಡು ಅವ್ರನ್ನ ಗೊತ್ತಿದೆ. ಅಂಗಡಿ ಯಾರು ಓಪನ್ ಮಾಡ್ಕೊಂಡಿದ್ರು ಕ್ಲೀನ್ ಚಿಟ್ ಕೊಡಕ್ ನೀವು ರೆಡಿ ಇದ್ರೆ ನಾವೇ ಮಾಡಕ್ಕಾಗಲ್ಲ. ಅಂಗಡಿ ಓಪನ್ ಮಾಡ್ಕೊಂಡಿದ್ರು. ಸ್ವಾಮಿ ಅವರು ಹೆಂಗೆ ಒಳ ಒಪ್ಪಂದ ಆಯ್ತು ಅಂತ ಬಹಿರಂಗ ಆಗ್ತಾ ಇದೆ, ಗೊತ್ತಿದೆ ನಿಮಗೆ. ದೇಶದಲ್ಲಿ ಈ ಸಲ ಬಿಜೆಪಿ ಸೋಲುತ್ತೆ, ಆ ಬಿಜೆಪಿ ಭಯ ಇದೆ. ನಮ್ಮಲ್ಲಿ ಏನ್ ಗೊತ್ತಾ, ಯಾವುದೇ ಪಕ್ಷದ ಕಾಂಗ್ರೆಸ್ ಇಂದನಾ INDIA ಒಕ್ಕೂಟದಿಂದ, ಇಂಡಿಯಾ ಮೈತ್ರಿಕೂಟದಿಂದ ನಮ್ಮಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ಬರ್ತಾ ಇದೆ. ಸೀಟ್ ಶೇರಿಂಗ್ ಅಲ್ಲಿ ಯಾಕೆ ಗೆಲ್ತೀವಿ, ನಾವು ನಿಂತರೂ ಗೆಲ್ತೀವಿ, ಅವ್ರು ನಿಂತರೂ ಗೆಲ್ತಾರೆ, ಗೆದ್ದೇ ಗೆಲ್ತೀವಿ ಅನ್ನೋ ಭರವಸೆ ಇದೆಯಲ್ಲ, ಹಂಗಾಗಿ ಸೀಟ್ಗಳಿಗೆ ಡಿಮ್ಯಾಂಡ್ ಸ್ಟ್ರೆಂತ್ ಬೇರೆ, ಭರವಸೆ ಬೇರೆ. ನೀವು 2019 ಚುನಾವಣೆ ಸಂದರ್ಭದಲ್ಲಿ ನಿಮ್ದು 2014ರಲ್ಲಿ 44 ಸೀಟ್ ಇತ್ತು, 19ಕ್ಕೆ ಎಷ್ಟು 52 ಆಯ್ತು. ಹಾಗಾಗಿ ನಿಮ್ಮ ಗ್ರೋತ್ ರೇಟಿಂಗ್ ಅನ್ನು ನೋಡಿದ್ರೆ ನಿಮ್ಮನ್ನ ಯಾಕೆ ಇಂಡಿಯಾ ಒಕ್ಕೂಟದ ಬೇರೆಯವರು ಟ್ರಸ್ಟ್ ಮಾಡಬೇಕು, ಅದು ಒಂದು ಪ್ರಶ್ನೆ. 545 ಕ್ಷೇತ್ರಗಳಲ್ಲಿ ಕಾರ್ಯಕರ್ತರನ್ನು ಹೊಂದಿರತಕ್ಕಂತ ಏಕೈಕ ಪಕ್ಷ ಅಂದ್ರೆ ಕಾಂಗ್ರೆಸ್. ಕಾರ್ಯಕರ್ತರಲ್ಲ, ಒಂದು 20 ಕೋಟಿ ಜನ ಮತ ಹಾಕಿದ್ದಾರೆ, ಏನ್ ಕಡಿಮೆ ಏನಲ್ಲ. 19% ಮತಗಳು ಬಂದು ಕಡಿಮೆ ಏನಲ್ಲ, 19% ಮತಗಳೇನು ಕಡಿಮೆ ಏನಲ್ಲ ಇಡೀ ದೇಶದಲ್ಲಿ. ನೋಡಿ, ಪಂಚರಾಜ್ಯ ಚುನಾವಣೆಗಳಲ್ಲಿ ನೀವು ನೋಡ್ಬೇಕಾದ್ರೆ ಬಿಜೆಪಿಗಳಿಗಿಂತ ನಾವು ಕಾಂಗ್ರೆಸ್ ಮತ ಹೆಚ್ಚಿಗೆ ತಗೊಂಡಿದ್ದೀವಿ. ಇಂಡಿಯಾ ಒಕ್ಕೂಟದ ಇತರೆ ಸದಸ್ಯರು ಸೇರಿದ್ರೆ ಇದನ್ನ ನೋಡೇನೆ ನಿಮ್ಮನ್ನ ಟ್ರಸ್ಟ್ ಮಾಡಬೇಕು, ನಿಮ್ಮನ್ನ ಒಪ್ಕೋಬೇಕು, ಇದೇ ಮಾನದಂಡ ಅಂತೀರಂದ್ರೆ ಹಂಗಿಲ್ಲ. ಇದರೊಳಗೆ ಬಹಳ ವಿಷಯಗಳಿದಾವೆ, ಕಾಮನ್ ಮಿನಿಮಮ್ ಪ್ರೋಗ್ರಾಮ್ಗಳಿದಾವೆ. ದೇಶದಲ್ಲಿ ಅಜೆಂಡಾ ಬೇರೆ ಇದೆ, ನಮ್ದು ಮ್ಯಾನಿಫೆಸ್ಟೋ ಆಗುವಂತ ಬೇರೆ ಕೆಲಸ ಇದೆ. ನಾವೆಲ್ಲ ಸೇರ್ಕೊಂಡು ಏನ್ ಮಾಡ್ಬೇಕಾಗಿದೆ ಈ ದೇಶದಲ್ಲಿ ಅಂದ್ರೆ, ಈ ಪ್ರಜಾಪ್ರಭುತ್ವವನ್ನ, ಸಂವಿಧಾನವನ್ನ, ಜಾತ್ಯತೀತವಾದವನ್ನ, ಸಮಾಜವಾದವನ್ನ, ದೇಶದ ಆರ್ಥಿಕತೆಯನ್ನ ಉಳಿಸಬೇಕಾಗಿದೆ. ಆ ನಿಟ್ಟಿನಲ್ಲಿ ಇದು ಮೈತ್ರಿ ಅಗತ್ಯ ಇದೆ. ನೋಡಿ, ಚುನಾವಣೆಯಲ್ಲಿ ಸೀಟು ನನಗೊಂದು ಹೆಚ್ಚಿಗೆ ಕೊಡ್ತಾರಾ, ಕಡಿಮೆ ಕೊಡ್ತಾರಾ? ಕಾಂಗ್ರೆಸ್ನ ರಾಹುಲ್ ಗಾಂಧಿ ಅವರು, ಮಾನ್ಯ ಖರ್ಗೆ ಅವರು ಕರಾಖಂಡಿತವಾಗಿ ಹೇಳಿದ್ದಾರೆ, ನಾವು ಯಾವ ತ್ಯಾಗಕ್ಕೂ ಸಿದ್ಧ ಇದ್ದೇವೆ. 2024ರಲ್ಲಿ ಈ ಇಂಡಿಯಾ ಮೈತ್ರಿಕೂಟ ಅಧಿಕಾರಕ್ಕೆ ಬರಬೇಕು, 330 ಸೀಟ್ ಗೆಲ್ಲಬೇಕು, ದೇಶದಲ್ಲಿ ಸಂವಿಧಾನ ಉಳಿಬೇಕು. ಇದು ಬಹಳ ಮುಖ್ಯವಾದಂಥದ್ದು. ದೇಶದಲ್ಲಿ ಅಭಿವೃದ್ಧಿ ಬರಬೇಕು. 2014ಕ್ಕೆ ಮುಂಚೆ ಇತ್ತಲ್ಲ ಅಭಿವೃದ್ಧಿ, ಆ ಅಭಿವೃದ್ಧಿ ಬರಬೇಕು. ಆ ಅಚ್ಚೆ ದಿನತ್ತಲ್ಲ ಮುಂಚೆ ಅದು ಬರಬೇಕಾಗಿದೆ. ಈ 9.5 ವರ್ಷಗಳ ದೇಶಕ್ಕೆ ಗ್ರಹಣ ಇರ್ತಿದೆ, ಅದನ್ನ ಬಿಡಿಸಬೇಕಾಗಿದೆ. ಹಂಗಾಗಿ ಮೈತ್ರಿಕೂಟದ ಅಗತ್ಯ ಇದೆ. ನೋಡಿ, ಸೀಟು ನಮ್ಗೆ ಕಾಂಗ್ರೆಸ್ 1 ಬರುತ್ತಾ, 2 ಬರುತ್ತಾ, ಪಂಜಾಬ್ 0 ಬರುತ್ತಾ, 3 ಬರುತ್ತಾ? ವಿಚಾರದಲ್ಲಿ ನಟರಾಜ್ ಗೌಡ್ರು ಹೇಳ್ಬೋದು, ನಿಮ್ಮ ರಾಹುಲ್ ಗಾಂಧಿ ಅವರು ಹೇಳ್ಬೋದು. ಆದ್ರೆ ಪಶ್ಚಿಮ ಬಂಗಾಳಕ್ಕೆ ಬರೋದಾದ್ರೆ ನೀವು ಗೆದ್ದಿರೋದು 2 ಸೀಟು. 2014ರಲ್ಲಿ 5.25 ಚಿಲ್ಲರೆ ವೋಟ್ ಶೇರ್ ತಗೊಂಡಿದ್ರಿ. ಅದು ಗ್ರಾಫ್ 2019ಕ್ಕೆ 4ಕ್ಕೆ ಬಂತು. ಸರಿ, ಅಂತವರು ಅಲ್ಲಿ ಸೀಟನ್ನ ನನ್ಗೆ ಎಲ್ಲೋ ಒಂದ್ ಕಡೆ 10ರಿಂದ 12 ಸೀಟ್ ಬಿಟ್ಟು ಕೊಡ್ಬೇಕು ಅಂತ ಪಟ್ಟಿಡಿದ್ರೆ ಅದಕ್ಕೆ ಮಮತಾ ಬ್ಯಾನರ್ಜಿ ಒಪ್ಕೊಂಡು ಸುಮ್ಮನೆ ಕೂರ್ಬೇಕಾ? ಖಂಡಿತ ಪಟ್ಟು ಹಿಡಿಬಾರ್ದು. ಒಂದು ಕಾಂಗ್ರೆಸ್ ಪಟ್ಟು ಹಿಡಿತಾ ಇಲ್ಲ, ಬೇಕಾಗಿಲ್ಲ. ಇಬ್ಬರದು ಮೈತ್ರಿ ಹೆಂಗೆ ಅಂದ್ರೆ, ಇನ್ನು ಚರ್ಚೆಗಳು ನಡೀತಾ ಇದಾವೆ.
ನಾಯಕರ ಮಟ್ಟದಲ್ಲಿ, ಹಿರಿಯ ನಾಯಕರ ಮಟ್ಟದಲ್ಲಿ ಇನ್ನೂ ಚರ್ಚೆಗಳು ನಡೀತಾ ಇದ್ದಾವೆ. ಇನ್ನು ನಿಷ್ಕರ್ಷ ಆಗುತ್ತೆ, ಸಮಾಲೋಚನೆ ಆಗುತ್ತೆ, ಕೊನೆಗೆ ಒಮ್ಮೆ ದಿನ ಅನೌನ್ಸ್ ಮಾಡ್ತಾರೆ ಹೊರತು ಅಲ್ಲಿವರೆಗೂ ಈ ಸಣ್ಣ ಪುಟ್ಟ ಯಾರ ಹೇಳಿಕೆಗಳಿಂದ ಏನೋ ಆಯ್ತು, ಛಿದ್ರ ಆಯ್ತು, ಆಚೆ ಹೊರಟೋದ್ರು ಏನು ಖಂಡಿತವಾಗಿಲ್ಲ. Okay.